ನಮಸ್ಕಾರ. ಬೆಳಿಗ್ಗೆನೇ ರೈಲ್ವೆ ಸ್ಟೇಷನ್ಗೆ ಹೋಗಿದೆ ಟ್ರೈನ್ ಟಿಕೆಟ್ ಬುಕ್ ಮಾಡೋಕ್ಕೆ. ನಮ್ಮ ತಂಗಿ ನಮ್ಮ ಭಾವ ಊರಿಗೆ ಹೋಗ್ಬೇಕಾಗಿತ್ತು ಬಾಗಲಕೋಟೆಗೆ. ಹೋಗಿದ್ದೀನಿ, ಕಾಸಿಲ್ಲ ನನ್ನ ಹತ್ರ. ಆಮೇಲೆ ನಮ್ಮ ಸ್ನೇಹಿತೆ ಫೋನ್ ಆಗ್ತೆ ಒಂದು 700 ರೂಪಾಯಿ ಬೇಕು ಅಂತ. ಅವ್ರು ದೊಡ್ಡ ಮನಸ್ಸಿಂದ 700 ಕೇಳಿದ್ರೆ 1100 ರೂಪಾಯಿ ಕಳಿಸ್ಕೊಟ್ರು. ಟಿಕೆಟ್ ಎಲ್ಲ ಬುಕ್ ಮಾಡಿ ಹಂಗೆ ಡ್ಯೂಟಿ ಮಾಡ್ತಾ ನಡ್ಕಲಪ್ಪ ಸರ್ಕಲಲ್ಲಿ ಊಟ ಮಾಡಿದ್ಮೇಲೆ ಇನ್ನೊಂದು ಡ್ಯೂಟಿ ಮಾಡಿದೆ ಮೆಟ್ರೋ ಹತ್ರ. ಒಬ್ಬರು ಲೇಡಿ ಪ್ಯಾಸೆಂಜರು ಮೆಟ್ರೋ ಕಾಲ್ ಬಿಟ್ಬಿಟ್ಟವ್ರೆ. ಎಲ್ಲಿ ಬಿಟ್ಟರು ಅಂತ ಗೊತ್ತಾಯ್ತು ನನಗೆ. ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ, ಅವ್ರಿಲ್ಲ, ಅವ್ರ ಹೆಸರು ಕೂಡ ಗೊತ್ತಿಲ್ಲ. ಆಮೇಲೆ ಯಾವ ಆ್ಯಪಲ್ಲಿ ಬುಕ್ ಮಾಡಿದ್ರು ಅದೇ ಆ್ಯಪಲ್ಲಿ ಕಂಪ್ಲೇಂಟ್ ಎಲ್ಲ ಕೊಟ್ಟು ನಂಬರ್ ಕೊಟ್ಟು ಫೋಟೋ ಎಲ್ಲ ಕಳಿಸ್ದೆ. ಒಂದು ರೆಸ್ಪಾನ್ಸ್ ಇಲ್ಲ ಆ್ಯಪಿಂದ. ಬರೀ ಇಂದ ಮೆಸೇಜ್ ಮಾಡ್ತಾರೆ. ಒಂದು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಆ್ಯಪ್ ಆಗಲಿ ನಮ್ಮ ಪರ ಇಲ್ಲ. ನಮ್ಮ ವಸ್ತುಗಳಿಗೆ ನಾವೇ ಜವಾಬ್ದಾರಿ, ಹುಷಾರಾಗಿರಿ. ಅಲ್ಲಿಂದ ಡ್ಯೂಟಿ ಮಾಡ್ತಾ ಬಂಡಿ ಮಕ್ಕಳ ದೇವಸ್ಥಾನಕ್ಕೆ ಹೋದೆ. ಹಂಗೆ ಗೈಪುರ ಗುಟ್ಟಲಿ ಡೋನಲ್ಲಿ ಅವ್ನು ಮಸಾಲೆ ಪುರಿ ತಿನ್ಕೊಂಡು ಡ್ಯೂಟಿ ಮಾಡ್ತಾ ಅಕ್ನೂರು ಮಠ ಅಂದರೆ ಇವತ್ತು ಗುರುವಾರ ರಾಯರ ದರ್ಶನ ಮಾಡಿದೆ. ಅಲ್ಲೂ ಒಂದು ವಿಷಯ ಗೊತ್ತಾಯಿತು, ಬರೋ ತಿಂಗಳು 29ಕ್ಕೆ ಆರಾಧನೆ ಅಂತ. ರಾಯರ ಕೈ ಮುಗಿದು ಡ್ಯೂಟಿ ಶುರು ಮಾಡಿದೆ. ಯಾಕೋ ಸರಿಗೆ ಡ್ಯೂಟಿ ಬೀಳ್ತಾ ಇರಲಿಲ್ಲ, ಅರ್ಧಂಬರ್ಧ ಡ್ಯೂಟಿ, ದುಡಿಮೆನೇ ಆಗ್ತಾ ಇರಲಿಲ್ಲ. ಒಂದು ಕಡೆ ಮೆಟ್ರೋ, ಇನ್ನೊಂದು ಕಡೆ ಫ್ರೀ ಬಸ್ಸು, ಇನ್ನೊಂದು ಕಡೆ ರ್ಯಾಪಿಡೋ ಬೈಕು, ಎಲ್ಲ ಆಗುತ್ತೆ ಇಲ್ಲಿ. ಒಂದು ಕಡೆ ಶೂಟಿಂಗ್ ನಡೀತಾ ಇತ್ತು. ಗಾಡಿ ಹಂಗೆ ಸಡನ್ನಾಗಿ ನಿಲ್ಲಿಸ್ಬಿಟ್ಟು ಹೋದೆ. ನೋಡಿದೆ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ಮೆಂಟ್ ಆಗ್ಬಿಟ್ಟೈತೆ ಅಂದರೆ, ನಾವು ಶೂಟಿಂಗಲ್ಲಿ ಕೆಲಸ ಮಾಡ್ಬೇಕಾದ್ರೆ ಈ ಲೈಟಿಂಗ್ಸ್ ಎಲ್ಲ ಇರಲಿಲ್ಲ. ಬಟ್ ಈಗ ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ತಿಳ್ಕೊಬೇಕು, ಇನ್ನೂ ಅಪ್ಡೇಟ್ ಆಗಬೇಕಂತ ಗೊತ್ತಾಯಿತು. ಅಲ್ಲಿಂದ ಡ್ಯೂಟಿ ಮಾಡ್ತಾ ಬಂಡಿ ಮಕ್ಕಳಮ್ಮ ದೇವಸ್ಥಾನ ಮುಂದೆ ಡ್ಯೂಟಿ ನಿಲ್ಲಿಸಿದೆ ಸುಮಾರು ಒಂದು 11 ಕಾಲಿಗೆ. ನಮ್ಮ ಶಂಕರಣ್ಣ ಜೊತೆಗೆ ಒಂದು ಸೆಲ್ಫಿ ಫೋಟೋ ತೊಗೊಂಡು ಅಲ್ಲಿಂದ ವಿಷ್ಣುಜಿ ರಾಜನನ್ನು ಮಾತಾಡಿಸ್ಕೊಂಡು ಸೀದಾ ಮನೆ ಕಡೆಗೆ ಸವಾರಿ.